ನಮಸ್ಕಾರ ಸ್ನೇಹಿತರೆ. ನಿಮ್ಮ ಕೂದಲು ಉದುರುತ್ತಿದೆಯಾ? ಡ್ರೈ ಆಗಿದೆಯಾ? ಹೊಳಪು ಇಲ್ಲದಂತಿದೆಯಾ? ಹಾಗಾದರೆ ಈ ವಿಡಿಯೋ ಸಂಪೂರ್ಣ ನೋಡಿ. ಇವತ್ತು ನಾನು ನಿಮಗೆ ಹೇಳ್ತೀನಿ 5 ಸರಳ, ನೈಸರ್ಗಿಕ ಹಾಗೂ ಪರಿಣಾಮಕಾರಿ ಕೂದಲು ಕಾಳಜಿ ಟಿಪ್ಸ್. ನೀವು ಬಸಿಯಾಗಿದ್ದರೂ ಈ ಉಪಾಯಗಳು ತುಂಬಾ ಈಸಿ ಮತ್ತು ಎಫೆಕ್ಟಿವ್ ಆಗಿರುತ್ತವೆ. ಮೊದಲ ಟಿಪ್, ವಾರಕ್ಕೆ ಕನಿಷ್ಠ 2 ಬಾರಿ ಕೂದಲಿಗೆ ಎಣ್ಣೆ ಹಚ್ಚಿ. ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ತುಂಬಾ ಉತ್ತಮ. ಎಣ್ಣೆ ಹಚ್ಚಿ 30 ನಿಮಿಷ ಬಿಡಿ, ನಂತರ ಸೂಕ್ಷ್ಮ ಶಾಂಪೂ ಬಳಸಿ ತೊಳೆಯಿರಿ. ಇದು ಕೂದಲು ಬೇರುಗಳನ್ನು ಬಲಪಡಿಸಿ ಉದುರುವಿಕೆ ಕಡಿಮೆ ಮಾಡುತ್ತದೆ. ನೀವು ರಾತ್ರಿ ಹಚ್ಚಿಕೊಂಡು ಬೆಳಿಗ್ಗೆ ತೊಳೆಯೋದು ಕೂಡ ಒಳ್ಳೆಯ ಆಯ್ಕೆ. ಎರಡನೇ ಟಿಪ್, ಸೂಕ್ಷ್ಮ ಶಾಂಪೂ ಮತ್ತು ಸರಿಯಾದ ತೊಳೆಯುವ ವಿಧಾನ. ಹೆಚ್ಚು ಕೆಮಿಕಲ್ ಇರುವ ಶಾಂಪೂ ಬಳಸಬೇಡಿ. ಸಲ್ಫೇಟ್ ಫ್ರೀ ಅಥವಾ ಹರ್ಬಲ್ ಶಾಂಪೂ ಉತ್ತಮ. ತಣ್ಣೀರು ಅಥವಾ ನಿಂಬೆ ನೀರಿನಿಂದ ತೊಳೆಯಿರಿ, ಈ ಕೂದಲು ಸ್ಮೂತ್ ಆಗುತ್ತದೆ. ಬಿಸಿ ನೀರಿನಿಂದ ತೊಳೆಯೋದರಿಂದ ಕೂದಲು ಡ್ರೈ ಆಗುತ್ತೆ, ಅದನ್ನು ತಪ್ಪಿಸಬೇಕು. ಮೂರನೇ ಟಿಪ್, ಆಹಾರದಲ್ಲೂ ಕೂದಲು ಕಾಳಜಿ ಇರಬೇಕು. ಹಸಿರು ತರಕಾರಿ, ಪಾಲಕ್, ಬಾದಾಮಿ, ಮೊಟ್ಟೆ ಮತ್ತು ತೆಂಗಿನ ನೀರು ಹೆಚ್ಚು ಸೇವಿಸಿ. ಇವು ಕೂದಲುಗೆ ಅಗತ್ಯವಾದ ಪ್ರೋಟೀನ್, ಐರನ್ ಮತ್ತು ವಿಟಮಿನ್ಗಳನ್ನು ಕೊಡುತ್ತವೆ. ಜಂಕ್ ಫುಡ್, ಹೆಚ್ಚು ಚಹಾ ಅಥವಾ ಕಾಫಿ ಸೇವನೆ ಕಡಿಮೆ ಮಾಡಿ. ನಿಮ್ಮ ಒಳಗಿನ ಆರೋಗ್ಯವೇ ಹೊರಗಿನ ಸೌಂದರ್ಯದ ಮೂಲ. ನಾಲ್ಕನೇ ಟಿಪ್, ತಿಂಗಳಿಗೆ ಕನಿಷ್ಠ 1 ಸಲ ಕೂದಲು ಟ್ರಿಮ್ ಮಾಡಿಕೊಳ್ಳಿ. ಇದು ಸ್ಪ್ಲಿಟ್ ಎಂಡ್ಸ್ ತೆಗೆದುಹಾಕಿ ಹೊಸ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ. ಹೀಗೆ ಮಾಡಿದ್ರೆ ಕೂದಲು ನೀಟ್ ಆಗಿ ಮತ್ತು ಹೊಳಪಾಗಿ ಕಾಣುತ್ತದೆ. ಐದನೇ ಟಿಪ್, ಕೂದಲು ತುಂಬಾ ಬಿಗಿಯಾಗಿ ಕಟ್ಟಿಕೊಳ್ಳಬೇಡಿ. ಹೀಗಾದರೆ ಬೇರುಗಳ ಮೇಲೆ ಒತ್ತಡ ಬರುತ್ತೆ ಮತ್ತು ಕೂದಲು ಮುರಿಯುತ್ತದೆ. ಹಾಗೆ ಹೆಚ್ಚು ಸ್ಟ್ರೆಸ್ ಕೂಡ ಕೂದಲು ಉದುರುವಿಕೆ ಹೆಚ್ಚಿಸುತ್ತದೆ. ದಿನಕ್ಕೆ 10 ನಿಮಿಷ ಧ್ಯಾನ ಅಥವಾ ಡೀಪ್ ಬ್ರೀಥಿಂಗ್ ಮಾಡಿದರೆ ತಲೆ ತಂಪಾಗಿರುತ್ತದೆ. ಮನಸ್ಸು ಶಾಂತವಾದರೆ ಕೂದಲು ಆರೋಗ್ಯವಾಗಿರುತ್ತದೆ. ಈ 5 ಸರಳ ಹೇರ್ ಕೇರ್ ಟಿಪ್ಸ್ ನಿಮ್ಮ ದಿನನಿತ್ಯದ ರೂಟೀನ್ನಲ್ಲಿ ಸೇರಿಸಿ ನೋಡಿ. ನಿಮ್ಮ ಕೂದಲು ಕೇವಲ ಕೆಲವೇ ವಾರಗಳಲ್ಲಿ ಮೃದುವಾಗುತ್ತದೆ, ಹೊಳೆಯುತ್ತದೆ ಮತ್ತು ಬಲವಾಗುತ್ತದೆ. ಮರೆಯಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ನೈಸರ್ಗಿಕ ಸೌಂದರ್ಯ ಟಿಪ್ಸ್ ಹಾಗೂ ಆರೋಗ್ಯಕರ ಜೀವನ ಸಲಹೆಗಳಿಗೆ ನಮ್ಮ ಜೊತೆ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಡಿಸ್ಕ್ಲೇಮರ್: ಈ ವಿಡಿಯೋದಲ್ಲಿ ನೀಡಿರುವ ಸಲಹೆಗಳು ಸಾಮಾನ್ಯ ಮಾಹಿತಿ ನೀಡುವ ಉದ್ದೇಶದಷ್ಟೇ, ವೈದ್ಯಕೀಯ ಸಲಹೆಯಾಗಿ ಪರಿಗಣಿಸಬೇಡಿ. ಯಾವುದೇ ತೀವ್ರ ಸಮಸ್ಯೆಗಳಿಗೆ ವೈದ್ಯರನ್ನು ಸಂಪರ್ಕಿಸಿ.